ಹೌದು, ನೀನು ಹೇಳ್ತಿರೋ ಮಾತು 100% ಸತ್ಯ. ಅದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಪ್ರೀತಿಗಿರೋ ಶಕ್ತಿ ದ್ವೇಷಕ್ಕಿಲ್ಲ. ಅದು ನನಗೆ ಲೇಟಾಗಿ ರಿಯಲೈಸ್ ಆಯಿತು. ಸರಿ ಸರಿ, ನೀವಿಬ್ರು ಬಜ್ಜಿ ತಿನ್ನಿ. ನಾನೇ ಮಾಡಿದ್ದು. ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಾವು ಟೇಸ್ಟ್ ಮಾಡೋದು ಬಿಡು ದಿವ್ಯಕ್ಕ. ಅಲ್ಲೋಡು, ಕಸ್ಟಮರೇ 2 ಪ್ಲೇಟ್ ತಿಂತಾ ಇದ್ದಾನೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆದರೂ ನೀವು ತಿಂದು ಹೇಳಿದ್ರೆ ಒಂಥರ ಸಮಾಧಾನ. ಬಲ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಓಹೋ ಹೋ ಹೋ ಹೋ, ಬಾವಾ, ನಾವು ಅಂದ್ರೆ ನಾವಲ್ಲ, ನೀವು ಹೇಳಿ ಹೇಗಿದೆ ಅಂತ. ಚೆನ್ನಾಗಿ ಮಾಡಿದೆ ದಿವ್ಯಾ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಗರಿಗರಿಯಾಗಿ ಮಾಡಿದ್ಯಾ. ಹೀಗೆ ಮಾಡಿದ್ರೇ ಜನಕ್ಕೆ ಇಷ್ಟ ಆಗೋದು. ಆದರೆ ನಮ್ಮ ಏರಿಯಾ ಜನಕ್ಕಿದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಉಪ್ಪು ಖಾರ ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ಹಾಕ್ಬಿಡು. ಸರಿ ಬಲ, ಹಾಗೆ ಮಾಡ್ತೀನಿ. ನನ್ನ ಫೀಡ್ಬ್ಯಾಕ್ ಏನು ಮುಖ್ಯ ಅಲ್ಲ ದಿವ್ಯಾ. ಜನರು ಫೀಡ್ಬ್ಯಾಕ್ ತೊಗೊಂಡು ಹಿಟ್ ರೆಡಿ ಮಾಡ್ಕೊ. ಸಕ್ಸಸ್ಸಿನ ಮಂತ್ರನೇ ಅದು. ಸರಿ ಬಾಲ, ಈ ಫೀಲ್ಡಲ್ಲಿ ನೀನೇ ಎಕ್ಸ್ಪರ್ಟ್. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಬಾಲ. ಹೀರೋ ಏಕೆ? ಯಾವುದೇ ಕೆಲಸ ಆದರೂ ಅಷ್ಟೆ, ನಾವು ಇಷ್ಟಪಟ್ಟು ಮಾಡಿದ್ರೆ ಅದರಲ್ಲಿ ಮೇಲೂ ಕೀಳು ಇಲ್ಲ. ಅದನ್ನು ನೀನು ನನಗೆ ಅರ್ಥ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ನಿಮ್ಮ ದಿವ್ಯಕ್ಕ ಟ್ರ್ಯಾಕಿಗೆ ಬರ್ತಿದ್ದಾಳೆ. ಟ್ರೈನು ಟ್ರ್ಯಾಕಿಗೆ ಬರ್ತಾ ಇದೆ ಅಂತ ನಿಮ್ಮ ಮುಖ ಅರಳಿರೋದು ನೋಡಿದ್ರೇ ಗೊತ್ತಾಗ್ತಾ ಇದೆ ಬಾವ. ನಡಿಲಿ ನಡಿಲಿ, ದಿವ್ಯಕ್ಕನ್ನೇ ಟ್ರ್ಯಾಕಿಗೆ ತಂದಂತ ಅತಿರಥ ಮಹಾರಥ ಸಾರಥಿ ನೀವು. Sir, will you please tell us the OTP? Thank you, sir. We shortly connect you back, sir. Thank you, sir. ಏನಪ್ಪಾ ಹುಡುಗ, ಈಗಾರ ನಂಬ್ತಿ ಇಲ್ಲ? 1 ಲಕ್ಷ ರೂಪಾಯಿ ಬಂತು ನೋಡಿ ನಿನಗೆ. We will shortly call back to you, sir. Thank you. ನೋಡ್ರಪ್ಪ ಹುಡುಗರೇ, ಹುಡುಗಗ ಹುಡುಗಿ ಕಾಲ್ ಮಾಡಬೇಕು, ಹುಡುಗಿಗೆ ಹುಡುಗ ಕಾಲ್ ಮಾಡಬೇಕು. ಅವ್ರ ಧ್ವನಿಗೆ ನಮ್ಮ ಧ್ವನಿ ಯಾವ ಥರ ಸೇರಿಸಬೇಕು ಅಂತ ತಿಳ್ಕೊಂಡು ಮಾತಾಡಬೇಕು. ಅಂದ್ರೆ ನಮ್ಮ ಬಿಸ್ನೆಸ್ ಮಸ್ತ್ ಆಗ್ತೈತೆ ನೋಡ್ರಿ. ತಿಳಿತಾ? ಹೆಂಗ ಟ್ಯಾಕಲ್ ಮಾಡ್ಬೇಕಂತ ತಿಳ್ಕೋಬೇಕು. ನವ್ಯಾ, ತಿಳಿತಿಲ್ಲ? ಎಲ್ಲರಿಗೂ ಅವ್ರು ಫೋನ್ ಕೊಟ್ಬಿಡು. ಎಲ್ಲಾರು ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಡ್ರಿ, ದುಡ್ಡು ಎಷ್ಟು ಬಂದೈತೆ ಅಂತ ನೋಡ್ರಿ. ತುಂಬಾ ಥ್ಯಾಂಕ್ಸ್ ಮೇಡಮ್.
ಮೇಡಮ್ ತುಂಬ ಹೊತ್ತಾಯ್ತು, ನೀವು ಒಂದೇ ಜಾಗದಲ್ಲಿ ಇರಬಾರ್ದು. ಹೌದೌದು, ನಡಿ ಹೋಗೋಣ. ನಮ್ಮ ಬಾಸ್ನ ಭೇಟಿಯಾಗಿ ಎಲ್ರಿಗೂ ಖುಷಿ ಆಯ್ತಾ? ಹೌದೌದು. ಹೌದೌದು. ಸರಿ, ಮತ್ತೆ ನಾಳೆ ಸಿಗ್ತೀನಿ. ನನಗಂತೂ ದಿವ್ಯಾ ಈ ರೇಂಜಿಗೆ ಚೇಂಜ್ ಆಗ್ತಾಳೆ ಅಂತ ಗೊತ್ತೇ ಇರಲಿಲ್ಲ ಅಜ್ಜಿ. ಅಬ್ಬಾಬಾ, ಶಾಕ್ ಆಗೋಯ್ತು. ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸ್ತಿಲ್ಲ ಮಾವ, ಅದೇ ಆಶ್ಚರ್ಯ ಆಗ್ತಿರೋದು. ಸಾಕು ಸುಮ್ಮನಿರ. 15 ದಿನ ಮಾತ್ರ ನಾನು ಒಳ್ಳೆಯವಳು ಅಂತ ನಾಟಕ ಮಾಡೋಕ್ಕೆ ಸಾಧ್ಯ. ಅದ್ರ ಮೇಲೂ ಅವಳು ಮಾಡಿದ್ರೆ ಅವಳ ಕೈಲಾಗಲ್ಲ. ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ, ಕೇಳು ಮತ್ತೆ. ಒಂದು ವೇಳೆ ಅವಳು ನಿಜಕ್ಕೂ ಬದಲಾದ್ರೆ ಅದು ನಮಗೂ ಖುಷಿ ಅಲ್ವಾ ಅತ್ತೆ? ಆದರೆ ಈ ಜನ್ಮದಲ್ಲಿ ಅದು ಆಗ ಹೋಗೋ ಮಾತಲ್ಲ ಬಿಡಿ. ಅವಳು ಏನೇ ಮಾಡಿದ್ರು ಅವಳಲ್ಲಿರೋ ಕೆಟ್ಟ ಹಠ, ಅಹಂಕಾರ ಆಚೆ ಬಂದು ಎಲ್ಲನೂ ಹಾಳು ಮಾಡಿಬಿಡುತ್ತೆ ಅತ್ತೆ. ಆದರೆ ನನಗೆ ಯಾಕೋ ಈ ಸರಿ ಹಾಗಾಗಲ್ಲ ಅನ್ನಿಸ್ತಾ ಇದೆ ಅತ್ತೆ. ಯಾವುದಕ್ಕೂ ಕಾದು ನೋಡಬೇಕು.